ಯಾವುದೇ ಫಾರಿನರ್ ಇಂಡಿಯನ್ ಸಿಟಿಸನ್ಶಿಪ್ ಪಡ್ಕೊಳ್ಬೇಕು ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಆಕ್ಟ್ 1955 ಅಲ್ಲಿ 5 ವಿಧಾನ ಬರೆದಿದೆ. ಅದರಲ್ಲಿ ಒಂದು ವಿಧಾನ ನ್ಯಾಚುರಲೈಸೇಷನ್. ಇದರ ಪ್ರಕಾರ ಯಾವುದೇ ಫಾರಿನರ್ 11 ವರ್ಷಗಳ ಕಾಲ ಭಾರತದಲ್ಲೇ ನಿವಾಸವಾಗಿದ್ದು ಅಥವಾ ಕೆಲಸ ಮಾಡ್ಕೊಂಡಿದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಪಡ್ಕೊಳ್ಳೋದಕ್ಕೆ ಅರ್ಹತೆ ಹೊಂದ್ಕೊಳ್ತಾರೆ. ಈ ಒಂದು ಆಕ್ಟ್ 6 ಬಾರಿ ಅಮೆಂಡ್ ಮಾಡಿ ಇವಾಗ ಅದನ್ನ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಂತ ಕರಿತೀವಿ. ಇದರ ಪ್ರಕಾರ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶಲ್ಲಿರುವಂತಹ 6 ಮೈನಾರಿಟಿ ಕಮ್ಯುನಿಟಿಗಳು, ಅದು ಹಿಂದೂಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಸಿಖ್, ಜೈನ್ ಹಾಗೂ ಪಾರ್ಸೀಸ್, ಈ ಒಂದು ಕಮ್ಯುನಿಟಿನ ಮೆಂಬರ್ಸ್ ರಿಲಿಜಿಯಸ್ ಪರ್ಸಿಕ್ಯೂಷನ್ ಗೆ ಒಳಗಾಗಿದ್ದು ಭಾರತದಲ್ಲಿ ಆಶ್ರಯ ಕೇಳಿಕೊಂಡು ಡಿಸೆಂಬರ್ 31, 2014 ಒಳಗೆ ಬಂದಿದ್ರೆ ಅವರಿಗೆ 11 ವರ್ಷಗಳ ಕಾಲ ಅಲ್ಲ, ಬರೀ 6 ವರ್ಷಗಳ ಕಾಲ ಇಂಡಿಯಾನಲ್ಲಿ ವಾಸವಾಗಿದ್ದು ಅಥವಾ ಕೆಲಸ ಮಾಡ್ಕೊಂಡಿದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಹಾಗಿದ್ರೆ ಈ ದೇಶದ ಮುಸ್ಲಿಮ್ಸ್ಗೆ ಯಾಕೆ ಸಿಗ್ತಿಲ್ಲ? ಯಾಕೆಂದ್ರೆ ಈ 3 ದೇಶಗಳು ಇಸ್ಲಾಮಿಕ್ ರಿಪಬ್ಲಿಕ್ ಆಗಿರೋ ಕಾರಣ ಮುಸ್ಲಿಮ್ಸ್ ಮೇಲೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಇವರಿಗೆ ಈ ಒಂದು ಪ್ರಾವಿಷನ್ ಇಂದ ಇಂಡಿಯನ್ ಸಿಟಿಸನ್ಶಿಪ್ ಸಿಗಲ್ಲ. ಹಾಗಿದ್ರೆ ಈ ದೇಶಗಳ ಮುಸ್ಲಿಮ್ಸ್ಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗೋದೇ ಇಲ್ವಾ? ಖಂಡಿತ ಸಿಗುತ್ತೆ. ಆದ್ರೆ ಈ ಪ್ರಾವಿಷನ್ ಮುಖಾಂತರ ಅಲ್ಲ, 11 ವರ್ಷಗಳ ಕಾಲ ಇಂಡಿಯಾನಲ್ಲೇ ಕೆಲಸ ಮಾಡಿಕೊಂಡು ಅಥವಾ ನಿವಾಸವಾಗಿದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಪಡ್ಕೊಳ್ಳೋಕೆ ಅರ್ಹತೆ ಹೊಂದ್ಕೊಳ್ತಾರೆ.